₹4 ಹಾಲಿನ ದರ ಜಾಸ್ತಿ ಮಾಡಿದೆ. ಅದು ಸಂಪೂರ್ಣವಾಗಿ ರೈತರಿಗೆ ಹೋಗುತ್ತೆ. 100% ರೈತರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಎಲ್ಲ ಒಕ್ಕೂಟಗಳಿಗೂ ನಾವು ಆದೇಶ ಮಾಡಿದ್ವಿ. ಸಂಪೂರ್ಣವಾಗಿ ರೈತರಿಗೆ ಹೋಗುತ್ತೆ. ಸರ್, ಒಂದು ಕಡೆ ಹಾಲು ಮೊಸರು ಆಯಿತು ಅಂತ ಯಾರು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ₹60 55 ₹60 ಪೆಟ್ರೋಲ್ ಇತ್ತು. ಈಗ ₹100 ಕೊಡ್ತಾರೆ. ಯಾರು ಮಾತಾಡ್ತಾ ಇಲ್ಲ. ಅದರ ಸಮರ್ಥನೆ ಮಾಡ್ಕೊತಾ ಇದ್ರೆ ಅಂತ ಸಮರ್ಥನೆ ಹೇಳೋದು. ಯಾರು ₹4 ಜಾಸ್ತಿ ಮೊಸರು ಜಾಸ್ತಿ ಆಯಿತು, ಹಾಲು ಜಾಸ್ತಿ ಕರೆಂಟ್ ಜಾಸ್ತಿ ಆಯ್ತು, ಬೊಂಬೆ ಹೊಡಿತಾರಲ್ಲ, ಯಾಕೆ ಸುಮ್ಮನೆ ಇದ್ದಾರೆ? ಅದನ್ನು ಕೇಳಬೇಕಲ್ಲ. ₹47 ₹50 ಡೀಸೆಲ್ ಇತ್ತು, ₹97 ಡಬಲ್. ಅದೆಲ್ಲ ಜನಕ್ಕೆ ಶಾಕಾಗಿ ಭಾರ ಅಲ್ವಾ? ಇದು ನಾವು ನೇರವಾಗಿ ರೈತರು ಕೊಡೋದಿಲ್ಲ. ಯಾರು ಉತ್ಪಾದನೆ ಮಾಡ್ತಾರೆ ಹಾಲನ್ನ ಅವ್ರಿಗೋಸ್ಕರ ಅವರು ₹10 ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ರು. ನಾವು ಗ್ರಾಹಕರ ಗಮನದಲ್ಲಿ ಇಟ್ಕೊಂಡು ಯಾರಿಗೂ ಹೊರೆ ಆಗಬಾರ್ದು, ರೈತರು ಎಣ್ಣೆ ಆಗಬಾರ್ದು, ಕೇಳಿ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾಯಿದೆ ದಿನೇ ದಿನ. ಅದಕ್ಕೋಸ್ಕರ ₹4 ಮಾತ್ರ. ಸರ್, ಹಾಲು ಮೊಸರು ಸರ್, ಗ್ಯಾರಂಟಿ ಯೋಜನೆಗಳಿಗಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತಾರೆ ಸರ್ ಬಿಜೆಪಿ. ಮತ್ತೆ ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವೀಗ 25 ವರ್ಷ ಇದ್ದ ರೇಟ್ ಇನ್ನೂ ಮುಂದುವರ್ಸೋಕ್ಕಾಗುತ್ತಿಲ್ಲ. ಈಗ ಇದು KSRTC ಬಸ್ಗಳು ಹಳೆ ರೇಟನ್ನೇ ಮುಂದುವರ್ಸೋಕ್ಕಾಗುತ್ತೆ. ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಈಗ? ಅದ್ರ ತಕ್ಕಾಗಿ ನಾವು ಇದು ಮಾಡ್ಬೇಕಲ್ವ. ಸರ್, ಈಗ ಬಂಡೀಪುರ ನೈಟ್ ಬ್ಯಾಂಕ್ ಬಗ್ಗೆ ಏನು ಮಾಹಿತಿ ಇದೆ? ಏನು ಪ್ರಸ್ತಾಪ ಏನೂ ಇಲ್ಲ. ಏನಾದರೂ ಒತ್ತಡ ಇದೆ ಅಷ್ಟೇ. ನಾವು ಅದ್ರ ಬಗ್ಗೆ ನಾವೇನು ಹೈಕಮಾಂಡ್ ಕೂಡ ಒತ್ತಡ ಇದೆ. ಈಗ ಚರ್ಚೆ ಆಗ್ತಿದೆ ರಾಜಣ್ಣ ಅವ್ರದ್ದು. ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲಪ್ಪ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದೀವಿ ಸರ್ಕಾರ. ಅವ್ರು ಏನು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ನಾವು ಎನ್ಕ್ವೈರಿ 40 ರಿವೀಲ್ ಮಾಡಿದ್ರು. ನನಗೆ ಸುಮ್ಮನೆ ಹೇಳ್ತಾರಪ್ಪ. ಯಾರು ಇದ್ರಲ್ಲಿ ಈಚೆಗೆ ಬರ್ಬೇಕಲ್ಲ. ಈ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ರಾಜಣ್ಣ ಎನ್ಕ್ವೈರಿ ಮಾಡೋಣ. ಅದಕ್ಕೆ ಸಚಿವ ಸಂಪುಟ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಕೇಳಿದ್ರು.